धरणीमण्डले ख्यातं धैर्यादिगुणबृंहितं दिकृताशेषवादीभं धीरसिंहगुरुं भजे। गुरुभ्यो नमः। हरि ओम। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। चित्रैः पदैश्च गम्भीरैः वाक्यैर्मानैर्खण्डितैः गुरुभावं व्यञ्जयन्ति भातिश्री जयतीर्थवाक् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे धरणीमण्डले ख्यातं धैर्यादिगुणबृंहितं धिक्कृताशेषवादीपं धीरसिंहगुरुं भजे। सुषमेन्द्रकराब्जोक्तं राघवेन्द्रगुरुप्रियं श्रियतीन्द्रगुरुं वन्दे मूलरामार्चने रतम्। सर्वेऽपि सुखिनः सन्तु सर्वे सन्तु निरामयाः सर्वे भद्राणि पश्यन्तु सर्वे सुगुणचारिणः। ಇಂದು ಹಂಸನಾಮಕ ಪರಮಾತ್ಮನ ಶ್ರೀಮನ್ ಮಧ್ವಾಚಾರ್ಯರ ಪದ್ಮನಾಭ ತೀರ್ಥರ ಜಯತೀರ್ಥರ ರಾಘವೇಂದ್ರ ಸ್ವಾಮಿಗಳವರ ಪೂರ್ವ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಜಗನ್ಮಾನ್ಯರಾದ ಉಭಯವಂಶಾಬ್ದಿ ಚಂದ್ರಮರಾಗಿರ್ತಕ್ಕಂತಹ ಧೀರೇಂದ್ರ ತೀರ್ಥ ಗುರುಸಾರ್ವಭೌಮರ ಮಧ್ಯಾರಾಧನಾ ಮಹೋತ್ಸವ ಇಂದಾಗಿದೆ. ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ಶಾಸ್ತ್ರಿಕ ವಂಶದ ಗೌತಮ ಗೋತ್ರದ ಬೀಗಭದ್ರೆಯ ಮನತನದ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಸಂತತಿಯಲ್ಲಿ ಬಂದಿರತಕ್ಕಂಥವರು. ಅವರ ಪೂರ್ವಾಶ್ರಮದ ತಂದೆಗಳು ಶ್ರೀನಿವಾಸಾಚಾರ್ಯರು ಅರ್ಥಾತ್ ಜಗನ್ಮಾನ್ಯರಾಗಿರತಕ್ಕಂತಹ ವಾದೀಂದ್ರ ತೀರ್ಥ ಗುರುಸಾರ್ವಭೌಮರು. ಅವರ ಮಕ್ಕಳಾದಂತಹ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ಜಯರಾಮಾಚಾರ್ಯರಾಗಿ ವಿಶೇಷವಾಗಿ ಸಕಲ ಶಾಸ್ತ್ರಗಳಲ್ಲಿಯೂ ಕೂಡ ತಲಸ್ಪರ್ಶಿಯಾದಂತಹ ಪಾಂಡಿತ್ಯವನ್ನು ಪಡೆದು ನಮ್ಮ ವಾದೀಂದ್ರ ತೀರ್ಥ ಗುರುಸಾರ್ವಭೌಮರಲ್ಲಿ ವಿಶೇಷವಾದ ಅಧ್ಯಯನ ಪ್ರೌಢಾಧ್ಯಯನವೆಲ್ಲವೂ ಕೂಡ ನಮ್ಮ ವರದೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ಮಾಡಿ ಅವರ ಕಾಲದಲ್ಲಿ ಅನೇಕ ಪರವಾದಿಗಳ ನಿಗ್ರಹ ವಾಕ್ಯಾರ್ಥ ವಿಚಾರ ಮೊದಲಾದಂತಹ ವಿಶೇಷ ಕಾರ್ಯಕ್ರಮಗಳನ್ನು ನಿರ್ವಹಿಸುವ ಮೂಲಕ ಸಿದ್ಧಾಂತ ಸ್ಥಾಪನೆಯನ್ನು ಮಾಡಿ ವರದೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ವಿಶೇಷವಾಗಿ ಯಾವ ಹಂಸನಾಮಕ ಪರಮಾತ್ಮನ ಪರಂಪರೆಯಲ್ಲಿ ಅಧಿಷ್ಠಿತರಾಗಿ ಪೀಠಾಧಿಪತಿಗಳಾಗಿ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಂತಹ ಮಹಾನುಭಾವರು ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ವೇದಗಳಿಗೆ ವ್ಯಾಖ್ಯಾನ, ಅದೇ ರೀತಿಯಾಗಿ ಬ್ರಹ್ಮಸೂತ್ರ ನ್ಯಾಯ ಸಂಗ್ರಹ ಮೊದಲಾದಂತಹ ವಿಷಯವಾಕ್ಯ ಸಂಗ್ರಹ ಎಂಬತಕ್ಕಂತಹ ಗ್ರಂಥ, ನಾರಾಯಣ ಉಪನಿಷತ್ತಿಗೆ ಭವ್ಯವಾದ ವ್ಯಾಖ್ಯಾನ, ಅದೇ ರೀತಿಯಾಗಿ ಅವರ ಕಾರಕವಾದ ಮತ್ತಿತರ ದುರ್ಗುಣಸ್ತವನ ವ್ಯಾಖ್ಯಾನ ಮೊದಲಾದಂತಹ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆದದ್ದಲ್ಲದೆ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ದಿವ್ಯ ಭವ್ಯವಾಗಿರತಕ್ಕಂತಹ ಸ್ತೋತ್ರಕ್ಕೂ ಕೂಡ ವಿಶೇಷವಾದ ವ್ಯಾಖ್ಯಾನವನ್ನು ಬರೆದಿರತಕ್ಕಂತಹ ಮಹಾನುಭಾವರು ಇಂದಿನ ಆರಾಧನಾ ನಾಯಕರಾಗಿರ್ತಕ್ಕಂತಹ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರು ಶ್ರೀಮಠದ ಸರ್ವತೋಮುಖವಾದಂತಹ ಅಭಿವೃದ್ಧಿಗೆ ಪರಿಶ್ರಮಿಸಿ ಅನೇಕ ಬಗೆಯಾದಂತಹ ವಾಕ್ಯಾರ್ಥ ವಿಚಾರಗಳನ್ನು ಮಾಡುವ ಮೂಲಕ ಸಿದ್ಧಾಂತ ಸ್ಥಾಪನೆಯನ್ನು ಮಾಡಿ ವಿಶೇಷವಾಗಿ ಪ್ರಾಣದೇವರ ಉಪಾಸನೆಯನ್ನ ಯಂತ್ರಬದ್ಧವಾದಂತಹ ಪ್ರಾಣದೇವರ ಉಪಾಸನೆಯನ್ನ ಮಾಡುವಂತಹ ಒಂದು ಪರಿಪಾಟಿಯನ್ನ ಪ್ರತಿನಿತ್ಯದಲ್ಲೂ ಇಟ್ಟುಕೊಂಡಂತಹವರು. ಅವರಿಂದ ಉಪಾಸಿಸಲ್ಪಟ್ಟಂತಹ ಪ್ರಾಣದೇವರ ಭವ್ಯವಾದಂತಹ ವಿಗ್ರಹ ಇಂದಿಗೂ ಕೂಡ ಶ್ರೀಮಠದಲ್ಲಿ ತಾಮ್ರದ ಲೋಹದಿಂದ ನಿರ್ಮಿತವಾದದ್ದು. ಅದರ ಹಿಂಬದಿಯಲ್ಲಿ ಭವ್ಯವಾಗಿರ್ತಕ್ಕಂತಹ ಯಂತ್ರಲೇಖನದಿಂದ ಕೂಡಿರತಕ್ಕಂತಹ ವಿಗ್ರಹ ಮಠದಲ್ಲಿ ಇಂದಿಗೂ ಕೂಡ ವಿಶೇಷವಾಗಿ ಪೂಜೆಗೊಳ್ತಾ ಇದೆ. ಹೀಗೆ 10 ಹಲವು ಮಹಿಮೆಗಳನ್ನು ತೋರಿಸುವ ಮೂಲಕ ಗುರುರಾಜರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಧೀರೇಂದ್ರ ತೀರ್ಥ ಗುರುಸಾರ್ವಭೌಮರು ತಮ್ಮ ಸಮಕ್ಷಮದಲ್ಲಿಯೇ ಕನ್ನಡ ನ್ಯಾಯಸುಧೆ ಎಂಬುದಾಗಿ ಪ್ರಸಿದ್ಧವಾದ ಹರಿಕಥಾಮೃತ ಸಾರದ ನಿರ್ಮಾತೃಗಳಾದಂತಹ ಶ್ರೀನಿವಾಸಾಚಾರ್ಯರು ಅರ್ಥಾತ್ ಜಗನ್ನಾಥ ವಿಠಲಾಂಕಿತರಾಗಿರ್ತಕ್ಕಂತಹ ಜಗನ್ನಾಥದಾಸರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ತಮ್ಮ ಸಮಕ್ಷಮದಲ್ಲಿಯೇ ಭವ್ಯವಾಗಿರತಕ್ಕಂತಹ ಹರಿಕಥಾಮೃತ ಸಾರದ ಗ್ರಂಥದ ರಚನೆಯನ್ನ ಹೊಸರಿತ್ತಿ ಕ್ಷೇತ್ರದಲ್ಲಿ ಮಾಡಿಸಿ ಜಗತ್ತಿಗೆ ಕೊಡುಗೆಯಾಗಿ ನೀಡಿಸಿರತಕ್ಕಂತಹ ಮಹಾನುಭಾವರು ಇಂದಿನ ಆರಾಧನಾ ನಾಯಕರಾಗಿರ್ತಕ್ಕಂತಹ ಧೀರೇಂದ್ರ ತೀರ್ಥ ಗುರುಸಾರ್ವಭೌಮರು. ಇವರ ವಿಶೇಷವಾದ ವರ್ಚಸ್ಸು ಮತ್ತು ಅವರ ಕೀರ್ತಿ, ಅವರ ತಪಸ್ಸು ಇವುಗಳಿಗೆ ಮನಗಂಡಂತಹ ಇತರ ಮಠದ ಪೀಠಾಧಿಪತಿಗಳೂ ಆದಂತಹ ಸತ್ಯಬೋಧ ತೀರ್ಥರು ಕೂಡ ಇವರಲ್ಲಿ ವಿಶೇಷವಾಗಿ ಆಶ್ರಯವನ್ನು ವಹಿಸಿ ಇವರ
ಒಂದು ತಪಶಕ್ತಿಗೆ ಮಾರು ಹೋಗಿ ಇವರಿಂದ ವಿಶೇಷವಾದಂತಹ ಅಭಿಮಾನವನ್ನ ಹೊಂದಿರತಕ್ಕಂಥವರು ಆಗಿದ್ದಾರೆ. ಹೀಗೆ ಅನೇಕ ಬಗೆಯಾದಂತಹ ಮಹಿಮೆಗಳನ್ನು ತೋರುವ ಮೂಲಕವಾಗಿ ಋತ್ತಿರಾಯರು ಎಂಬುದಾಗಿ ಪ್ರಸಿದ್ಧರಾದಂತಹ ಇವರು ಮಹಾ ರೋಗಾದಿ ಉಪದ್ರವಗಳನ್ನ, ಅದೇ ರೀತಿಯಾಗಿ ಪಿಶಾಚಾದಿ ಬಾಧೆಗಳನ್ನ ನಿವೃತ್ತಿ ಮಾಡುವುದರಲ್ಲಿ ಬಹಳ ನಿಸ್ಸೀಮರು. ಇವರ ಒಂದು ದಿವ್ಯ ಸನ್ನಿಧಾನ ಇಂದಿನ ಹಾವೇರಿ ಜಿಲ್ಲೆಯ, ಅಂದಿನ ಧಾರವಾಡ ಜಿಲ್ಲೆಯ ಹೊಸರಿತ್ತಿ ಕ್ಷೇತ್ರದಲ್ಲಿ ವಿರಾಜಮಾನವಾಗಿದೆ. ಇವರ ಮಹಿಮೆಯನ್ನ ಕಂಡಂತಹ ಅನೇಕ ದಾಸವರೇಣ್ಯರು ಇವರನ್ನ ವಿಶೇಷವಾಗಿ ಕೊಂಡಾಡಿದ್ದಾರೆ. ಇತ್ತೀಚೆಗೆ ಸುಮಾರಾಗಿ ಒಂದು 100 ವರ್ಷಗಳಲ್ಲಿ ನಡೆದಂತಹ ಒಂದು ಇತಿಹಾಸವನ್ನು ನಾವು ಕಾಣಬೇಕಾದ್ರೆ, ಉತ್ತರಾದಿ ಮಠದ ಸತ್ಯಪ್ರಮೋದ ತೀರ್ಥರು ಬೇರೆ ಅನೇಕ ಉಪದ್ರವಗಳಿಂದ ಪೀಡಿತರಾಗಿ ಅವರಿಗೆ ಕೆಲವು ಪಿಶಾಚಾದಿ ಬಾಧೆಗಳು ಇದ್ದಾಗ ಅವರ ಬಾಧಾ ನಿವೃತ್ತಿಗೋಸ್ಕರವಾಗಿ ಹೊಸರಿತ್ತಿ ಕ್ಷೇತ್ರದಲ್ಲಿ ಅವರು ಬಂದು ವಿಶೇಷವಾಗಿ ಪ್ರಾರ್ಥನೆ, ಪೂಜೆ, ಸೇವೆ 48 ದಿನಗಳ ಕಾಲ ಸೇವೆಯನ್ನು ಮಾಡಿ ಆ ಎಲ್ಲ ಬಾಧೆಯಿಂದ ಮುಕ್ತರಾಗಿ ವಿಶೇಷವಾಗಿ ಅನುಗ್ರಹಿತರಾಗಿ ಪೂರ್ವಾಶ್ರಮದಲ್ಲಿ ಗುರುರಾಜಾಚಾರ್ಯರಾಗಿದ್ದಂತಹ ಅವರು ಆ ಎಲ್ಲ ಬಾಧಾ ನಿವೃತ್ತಿಯಿಂದ ಉತ್ತರಾದಿ ಮಠದ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ವಿಶೇಷವಾದ ಅನುಗ್ರಹ ಆಶೀರ್ವಾದದಿಂದ ಉತ್ತರಾದಿ ಮಠದ ಆ ಭವ್ಯ ಪೀಠದಲ್ಲಿ ಅವರು ಪೀಠಾಧಿಪತಿಗಳಾಗಿ ವಿರಾಜಮಾನರಾಗಿರ್ತಕ್ಕಂಥ ಇತಿಹಾಸವು ಇಂದಿಗೂ ಕಣ್ಣಾರೆ ಕಂಡಂತಹ ಅನೇಕ ಜನ ರೀತಿ ಮತ್ತು ಉತ್ತರ ಕರ್ನಾಟಕದ ಪ್ರಾಂತದಲ್ಲಿದ್ದಾರೆ. ಹೀಗೆ ಮಠಾತೀತವಾಗಿ ಮತಾತೀತವಾಗಿ ಎಲ್ಲರನ್ನೂ ಕೂಡ ವಿಶೇಷವಾಗಿ ಅನುಗ್ರಹಿಸಿ ಅವರ ತಪಸ್ಸನ್ನ ಧಾರೆ ಹಿಡಿದಿರ್ತಕ್ಕಂಥ ಮಹಾನುಭಾವರಾದಂತಹ ಧೀರೇಂದ್ರ ತೀರ್ಥರು ಸಾರ್ವಭೌಮರು ಹೊಸರಿತ್ತಿ ಕ್ಷೇತ್ರದ ತುಂಗಭದ್ರಾ ನದಿಯ ಉಪನದಿಯಾದಂತಹ ವರದಾ ನದಿ ತೀರದಲ್ಲಿ ವಿರಾಜಮಾನರಾಗಿದ್ದಾರೆ. ಮಂತ್ರಾಲಯ ಕ್ಷೇತ್ರದಲ್ಲಿ ಅವರ ಪೂರ್ವಾಶ್ರಮದ ತಂದೆಗಳು, ವಿದ್ಯಾಗುರುಗಳು ಆದಂತಹ ವಾದೀಂದ್ರ ತೀರ್ಥರ ದಿವ್ಯ ಭವ್ಯವಾದಂತಹ ಬೃಂದಾವನದ ಕೆಳಭಾಗದಲ್ಲಿ 3 ಮಾಡದ ಒಂದು ಪಟ್ಟಿಯಿಂದ ಹೇಳ್ತೀವಿ. ಆ ಒಂದು ಸನ್ನಿಧಾನದಲ್ಲಿ ಮಧ್ಯದ ಮಾಡದಲ್ಲಿ ಅವರು ಸ್ವಪ್ನ ಸೂಚನೆಯಂತೆ ವಿರಾಜಮಾನರಾಗಿರ್ತಕ್ಕಂಥದ್ದು ನಮ್ಮ ಪೂರ್ವ ಯತಿ ಪರಂಪರೆಗಳು ಆ ಸ್ವಪ್ನ ಸೂಚನೆಯಂತೆ ಅಲ್ಲಿ ಆರಾಧನೆ ಮಾಡತಕ್ಕಂತಹ ಕ್ರಮವೂ ಇದೆ. ಅಂತಹ ಮಹಾನುಭಾವರನ್ನ ಅವರ ಶಿಷ್ಯರಾಗಿರ್ತಕ್ಕಂತಹ ಭುವನೇಂದ್ರ ತೀರ್ಥ ಶ್ರೀಪಾದಗಳವರು ಧರಣಿ ಮಂಡಲೀಯ ಖ್ಯಾತಂ ಧೈರ್ಯಾದಿ ಗುಣಬ್ರಹ್ಮಿತಂ ಧಿಕೃತಾಶೇಷವಾದಿ ಧೀರಸಿಂಹ ಗುರುಂಭಜೆ ಎಂಬುದಾಗಿ ಧೈರ್ಯಾದಿ ಗುಣಬ್ರಹ್ಮಿತರಾಗಿರ್ತಕ್ಕಂತಹ ಧರಣಿ ಮಂಡಲದಲ್ಲಿ ವಿಶೇಷವಾಗಿ ಕೀರ್ತಿ ಖ್ಯಾತರಾಗಿರ್ತಕ್ಕಂತಹ ಮಹಾನುಭಾವರಾದಂತಹ ಧೀರಸಿಂಹರು ಎಂಬುದಾಗಿ ವಾದಿಸಿಂಹರೂ ಆಗಿದ್ದಾರೆ, ಧೀರಸಿಂಹರೂ ಆಗಿದ್ದಾರೆ. ಅಂತಹ ಮಹಾನುಭಾವರನ್ನ ನಾವು ವಿಶೇಷವಾಗಿ ಭಕ್ತಿ ಶ್ರದ್ಧಾದಿಗಳಿಂದ ಸ್ತುತಿಸುತ್ತೇವೆ ಎಂಬುದಾಗಿ ಅವರ ಶಿಷ್ಯರಾಗಿರ್ತಕ್ಕಂತಹ ಭುವನೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರನ್ನು ವಿಶೇಷವಾಗಿ ಕೊಂಡಾಡಿದ್ದಾರೆ. ಅಂತಹ ಮಹಾನುಭಾವರ ಆರಾಧನಾ ದಿನದಂದು ನಿಮಗೆ ಎಲ್ಲರಿಗೂ ಕೂಡ ಅದೇ ರೀತಿಯಾಗಿ ಮಾಧ್ಯಮಗಳ ಮೂಲಕವಾಗಿ ವೀಕ್ಷಿಸುವಂತಹ ಸಕಲರಿಗೂ ಧೀರೇಂದ್ರ ತೀರ್ಥರ ಅಂತರ್ಯಾಮಿಯಾದಂತಹ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ನಮ್ಮ ಉಪಾಸ್ಯ ಮೂರ್ತಿ ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತ ಮೂಲರಾಮದೇವರು ಹಿತೋಪೇಕ್ಷೆಯಾದ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ನೀಡಿ ಎಲ್ಲ ಲೋಕಕ್ಕೆ ಸಂಭವಿಸಿರ್ತಕ್ಕಂಥ ಉಪದ್ರವಗಳನ್ನೆಲ್ಲ ಪರಿಹಾರ ಮಾಡಿ ಎಲ್ಲರನ್ನೂ ಕೂಡ ಸಂರಕ್ಷಣೆ ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾಗಲಿ.